ಮೋಹನ್ ವಿಶ್ವ ಅವರೇ, ಈ ಯೋಜನೆಯ ಪಿತಾಮಹ ಯಾರು? ಫಾದರ್ ಆಫ್ ದ ಪ್ರಾಜೆಕ್ಟ್ ಯಾರು ಸರ್? ಅವ್ರು 30 ನಿಮಿಷ ಆಯ್ತು ಅಂತಾರೆ. ನಿಮ್ಮ ಮಿತ್ರ ಪಕ್ಷದವ್ರು ನೀವು ಹೇಳಕ್ಕೆ ಸರ್, ನಿಮ್ಮ ಪಾಯಿಂಟ್ ಕಂಪ್ಲೀಟ್ ಮಾಡಕ್ಕೆ ಅವಕಾಶ ಕೊಡ್ತೀನಿ ನಾನು. ಎಸ್ ಅಜಿತ್, ನಾನು ಇಷ್ಟೆಲ್ಲ ಹೋರಾಟಗಳು ಕಳೆದ 1-1.5 ವರ್ಷದಿಂದ ನಡೀತಾ ಇದ್ರು ಲಾಸ್ಟ್ 2 ಮಂತ್ಸಿಂದ ಇದ್ರ ವೇಗ ಜಾಸ್ತಿ ಪಡ್ಕೊಂಡ್ರು ಕೂಡ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಪತ್ರಿಕಾಗೋಷ್ಠಿ ನೋಡಿದ್ರೆ ಆ 30 ನಿಮಿಷ ಇತ್ತು ಅನ್ಸುತ್ತೆ ಆಲ್ಮೋಸ್ಟ್. ಅದ್ರಲ್ಲಿ 3-4 ನಿಮಿಷ ರೈತರ ಬಗ್ಗೆ ಮಾತಾಡಿದ್ರೆ ಹೊರತವರು ಬಾಕಿ 25 ನಿಮಿಷ ಅವ್ರು ಬರೀ HDK, ಅವ್ರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ನನ್ನ ಕಂಡ್ರೆ ಹೊಟ್ಟೆ ಉರಿ, ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು. ಈಸ್ ಇಟ್ ದ ವೇ ಮುಖ್ಯಮಂತ್ರಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ತನ್ನ ಮುಂದೆ ಈ ತರ ಇದ್ದಾಗ? ಕುಮಾರಸ್ವಾಮಿ ಅದೇ ಮಾತಾಡ್ತಾರೆ, ಅವರು ಡಿ ಕೆ ಶಿವಕುಮಾರ್ ಬಗ್ಗೆನೇ HDK ಅಂತ ನಡೀತಾ ಇದೆ ಇವತ್ತು. ಇವ್ರು ಹೇಳೋದು ನಾನ್ ನಿಮ್ದನ್ ಬಿಚ್ಚಿಡ್ತೀನಿ ಅಲ್ಲಿ ಅಂತ, ಅವ್ರು ಹೇಳೋದು ನಾನ್ ನಿಮ್ದನ್ ಬಿಚ್ಚಿಡ್ತೀನಿ ಇಲ್ಲಿ ಅಂತ ಹೇಳಿ ರೈತರ ಸಮಸ್ಯೆ ಇವತ್ತು ಏನಾರು ಹೇಳಿದ್ರ ಅವರು? ಏನ್ ಮಾಡಿದ್ರಿ ಇವತ್ತು ಅವ್ರು ಕುತ್ಕೊಂಡು? ಅದು 3 ನಿಮಿಷ ಹೇಳಿದೇನಂದ್ರೆ ಫುಲ್ ಕನ್ಫ್ಯೂಷನ್ ಮಾಡಿಟ್ರು. 2 ತಿಂಗಳು ಸುಮ್ಮನೆ ಇರ್ತೀನಿ, ಇಷ್ಟ ಇದ್ದವ್ರು ಕೊಡ್ಬೋದು, ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೋದು, ಒಂದು ಕಮಿಟಿ ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ. ಪತ್ರಕರ್ತರು ವಾಪಸ್ ಪ್ರಶ್ನೆ ಕೇಳಿದಾಗ ನೋ ನೋಟಿಫಿಕೇಶನ್ ಪಾಡ್ಗ ಅದ್ರ ಪಾಡ್ಗ ಅದಿರುತ್ತೆ ಅಂತಾನು ಹೇಳಿ. ಯಾರು ರೈತರು ಮನಸ್ಸಿದೆಯೋ ಅವ್ರ ರೈತರ ಕಂಪನ್ಸೇಷನ್ ತಗೊಳ್ಳಿ. ಹೆಂಗ್ ಮಾಡಕ್ಕಾಗುತ್ತದು? ಆತರ ಮಾಡಕ್ ಆಗುತ್ತಾ? ಹೆಂಗ್ ಮಾಡಕ್ಕಾಗುತ್ತಾ? 7,814 ಎಕರೆ ಅಂತ ಒಂದು ಜಾಗವನ್ನ ತುಂಡು ಮಾಡಿ ಇದು ಮಾಡಿ ಏನ್ ಹೇಳ್ತಾರೆ, ಒಂದು ನೋಟಿಫೈ ಅಂತ ಹೇಳಕ್ ಆಗೋದಿಲ್ಲ, ಅದನ್ನ ಐಡೆಂಟಿಫೈ ಮಾಡಿ ನೀವು ಅಲ್ಲೊಂದು ಸಿಟಿ ಮಾಡ್ಬೇಕು ಅಂತ ಹೇಳಿದಾಗ ಅದರಲ್ಲಿ ನೀವು 518 ಎಕರೆ ಮಾತ್ರ ನೋಟಿಫೈ ಮಾಡಿ 3 ಹಳ್ಳಿಗೆ, ಅದರಲ್ಲೂ ಮತ್ತೆ ತುಂಡು ಮಾಡಿ 60-70% ಜನ ಒಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇವತ್ತು ಅವ್ನ್ ಕೊಟ್ರೆ ತಗೊಳ್ತೀನಿ, ಇವನ್ ಕೊಟ್ರೆ ತಗೊಳ್ಳಲ್ಲ. ಏನದು ಹೆಂಗಾಗುತ್ತದು? ನೀವು ಈ ಕಡೆ ರೈತರ ಪರವಾಗೂ ನಿಂತ್ಕೊಳ್ತಾ ಇಲ್ಲ, ಇನ್ನೊಂದ್ ಕಡೆ ಏನೋ ಟೌನ್ಶಿಪ್ ಮಾಡ್ತೀನಿ ಅಂತ ಅದ್ರದ್ದು ಕ್ಲಾರಿಟಿ ಇಲ್ಲ ನಿಮ್ಗೆ. ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತೀರಾಗಾದ್ರೆ ನೀವು? ವೈ ವಿಲ್ ಟೇಕ್ ಇಟ್ ದರ್? ಇಲ್ಲಿ ಕ್ಲಾರಿಟಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೊಡಬೇಕಿತ್ತು, ಕೊಟ್ಟಿಲ್ಲ. ರೈತರ ಪರವಾಗಿ ದೇವನಹಳ್ಳಿಯ ಉದಾಹರಣೆ ಕೊಟ್ಟರು. ದೇವನಹಳ್ಳಿ ಉದಾಹರಣೆ ಕೊಟ್ಟರು. ಬಿಜೆಪಿ ಗೌರ್ಮೆಂಟ್ ಟೈಮ್ನಲ್ಲಿ ಅದನ್ನ ಇಂಡಸ್ಟ್ರಿಯಲ್ ಲ್ಯಾಂಡಿಗೆ ತಗೊಳ್ಬೇಕು ಅಂತಿತ್ತು. ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ವಿರೋಧ ಪಕ್ಷದ ಏರೋಸ್ಪೇಸ್ಗೆ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಸ್ವತಃ ಅಲ್ಲಿಗೆ ಹೋಗಿ ಅವ್ರಿಗೆ ಬೆಂಬಲ ಕೊಟ್ಟರು. ನಮ್ಮ ಸರ್ಕಾರ ಬಂದ್ರೆ ನಿಮ್ಮ ಲ್ಯಾಂಡ್ ಕೈ ಬಿಡ್ತೀವಿ ಅಂತ. ಆ ಸರ್ಕಾರ ಬಂದ ನಂತರ ಮತ್ತೆ ಪ್ರಾಸೆಸ್ ಸ್ಟಾರ್ಟ್ ಆಯ್ತು. ರೈತರು ಮತ್ತೆ ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಹೇಳಿದ್ರು ಸರ್ ನಿಮ್ಮ ಕೊಡಲ್ಲ ಅಂದ್ರೆ ಬೇಡಪ್ಪ ಅಂದ್ರೆ. ಇದಕ್ಕೂ ದಾಖಲೆ ಇದೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು, ಸನ್ಮಾನ್ಯ ಖರ್ಗೆಜಿಯವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ HK ಪಾಟೀಲ್ರು ಇವರೆಲ್ಲರೂ ಸಹ 30/7/2007 ಕಲಾಪದಲ್ಲಿ ಏನೇನು ಮಾತಾಡಿದ್ರು? ಕಲಾಪದಲ್ಲಿ ಈ ಯೋಜನೆಯನ್ನ 5 ಟೌನ್ಶಿಪ್ ಮಾಡೋದು ಒಂದಲ್ಲ, 5 ಟೌನ್ಶಿಪ್ಗಳನ್ನ ನಕಶಿಕವಾಗಿ ವಿರೋಧ ಮಾಡಿದ್ರಲ್ಲ. ಅವತ್ತು ವಿರೋಧ ಮಾಡಿ ಇವತ್ತು ಯಾಕೆ ಮಾಡ್ತಾ ಇದ್ರಿ? ಅವತ್ತು ವಿರೋಧ ಮಾಡಿದ್ರಲ್ಲ, ಸತ್ಯಶೋಧನ ಸಮಿತಿನೆಲ್ಲ ವರದಿ ಬಂದಿದೆ ಕರ್ನಾಟಕ. ದೇವರಾಜ್ ಹಂಗಂದ ಮೇಲೆ ಕಲಾಪದಲ್ಲಿ ಆಡಿದ ಮಾತುಗಳ ಬಗ್ಗೆನೇ ಸಂಶಯ ಬರ್ತಾ ಇದೆ ಸರ್. ಕುಮಾರಸ್ವಾಮಿ ಅವರು ಹೇಳಿದ್ರು ಇನ್ನು ಈ ಯೋಜನೆ ನಿಲ್ಲಿಸ್ಬಿಡ್ತೀವಿ ಹೇಳಿದ್ರು. ಅದನ್ನ ಕಲಾಪದಲ್ಲಿ ಹೇಳಿದ್ರಲ್ಲ, ಆಮೇಲೆ ಮುಂದುವರೆದಲ್ಲ ಸರ್ ಪ್ರೋಸೆಸ್ಗಳೆಲ್ಲ. ಮುಂದೆ ಬೇರೆ ಸರ್ಕಾರ ಬಂದ ಮೇಲೆ ಇವ್ರಿಂದ ನಡೀಲಿಲ್ಲ, ಮುಂದೆ ಹೊಡಿಲಿಲ್ಲ. ಈಗ ಮುಂದಕ್ಕೆ ಹೊರಿಲೇ ಇಲ್ಲ ಸರ್. ಅಲ್ಲಿ ಡ್ರಾಪ್ ಆಯ್ತು. ಏನಾಗಿದೆ ನೋಡಿ, 2007 ರಾಷ್ಟ್ರಪತಿ ಆಡಳಿತ ಇದ್ದಾಗ DLF ನವ್ರ ಹತ್ರ 400 ಕೋಟಿ ರೂಪಾಯಿ ತಗೊಂಡ್ರ, ಡೆಪಾಸಿಟ್ ಮಾಡಿಸ್ಕೊಂಡ್ರು, ಸೆಕ್ಯೂರಿಟಿ ಡೆಪಾಸಿಟ್. ರಾಷ್ಟ್ರಪತಿ ಆಡಳಿತಕ್ಕಿಂತ ಇನ್ನು ಹಿಂದೆನೆ 2007 ನಲ್ಲಿ ತಗೊಂಡಿದ್ದು. 2007 ನಲ್ಲಿ ಕುಮಾರಸ್ವಾಮಿ ಅದಾದ ನಂತರ DLF ನವ್ರು ನಮ್ಮ ಕೈಲಿ ಆಗಲ್ಲ ಅಂತ ವಾಪಸ್ ತಗೊಂಡ್ರ ದುಡ್ಡು. ಇಲ್ಲ, ದಾರಿ ತಪ್ತಾ ಇದೆ. ನನ್ನೆ ಮೋಹನ್ ಈಶ್ವರ್ ಇರಲಿಲ್ಲ. 23/9/2006 ನಿನ್ನೆ ದೇವರಾಜ್ ಅವರು ಇದ್ರು. ಮತ್ತೆ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋವರೆಗೂ ಸಹ ನಾನು ಯಾವ ಕ್ಯಾಬಿನೆಟಲ್ಲಿ ಏನೇನಾಯ್ತು ಅಂತ ಹೇಳಿದ್ದೀನಿ. ತಿರ್ಗಾ ಅವ್ರು ಮತ್ತೆ ಹಿಂದಕ್ಕೆ ಹೋಗ್ಬಿಟ್ಟು ಮೋಹನ್ ವಿಶ್ವರ್ DLF ನವ್ರು 400 ಕೋಟಿ ವಾಪಸ್ ಕೇಳಿದ್ರು. ಅವ್ರಿಗೆ ವಾಪಸ್ ಕೊಟ್ಟು 2ನೇ ಬಾರಿ ಟೆಂಡರ್ ಕರೆಯುವ ನಿರ್ಧಾರ ಆಗಿದ್ದು ಯಡಿಯೂರಪ್ಪನವರ ಕ್ಯಾಬಿನೆಟ್ ನಲ್ಲಿ ಅಲ್ವಾ ಸರ್? ಅಜಿತ್ ನೋಡಿ, ಇಂಟೆನ್ಷನ್ ವಾಸ್ ದೇರ್. 2006 ಅಲ್ಲೂ ಅಷ್ಟೇ ನಾವು 2020 ಆಡಳಿತ ಮಾಡಬೇಕಾದ್ರೆ JDS ಅವ್ರ ಜೊತೆಗೆ ಕುಮಾರಸ್ವಾಮಿ ಅವರು ಇಂಟೆನ್ಷನ್ ಇದ್ದಿದ್ದು ನಿಜ ಮಾಡ್ಬೇಕಲ್ಲಿ ಅಂತ ಹೇಳ್ಬಿಟ್ಟು ಅವತ್ತು ಕೊನೆ ಅವಧಿನಲ್ಲಿ 2007 ಅವರು LOI ಲೆಟರ್ ಆಫ್ ಇಂಟೆಂಟ್ ಕೊಟ್ಟಿದ್ದು DLFಗೆ. ಟೆಂಡರ್ ಅಲ್ಲ ಕೊಟ್ಟಿದ್ದು, ಗ್ಲೋಬಲ್ ಟೆಂಡರ್ ಅಲ್ಲ. ಆ ಲೆಟರ್ ಆಫ್ ಇಂಟೆಂಟ್ ಯಾವ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ ಯಾರಿಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು, ಏನ್ ಮಾಡಬೇಕು ಅಂತ ಮಾಡಿದ್ರು. ಅದಾದ ನಂತರ DLF ಅವರು 400 ಕೋಟಿ ಡೆಪಾಸಿಟ್ ಇಟ್ರು. 400 ಕೋಟಿ ಡೆಪಾಸಿಟ್ ಇಟ್ಟ ಮೇಲೆ ಏನಾಯ್ತು? ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಯ್ತು. ನೀವು ಹೇಳ್ದಂಗೆ ರಾಷ್ಟ್ರಪತಿ ಆಡಳಿತ ಬಂತು. ಇದಾದ ನಂತರ ಗ್ಲೋಬಲ್ ಮೆಲ್ಟೌನ್ ಆಯ್ತು, ರೆಸಿಷನ್ ಆಯ್ತು. 400 ಕೋಟಿ ಪಾರ್ಕ್ ಮಾಡೋದು ವೇಸ್ಟ್, ಪ್ರಾಜೆಕ್ಟ್ ಮುಂದಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವೇನೇ ಪ್ರಯತ್ನ ಪಟ್ಟರು ಕೂಡ ರೈತರ ವಿರೋಧ ಇತ್ತು, ನಾವು ಮುಂದಕ್ಕೆ ಹೋಗಕ್ ಆಗಲಿಲ್ಲ. ಅದಕ್ಕೋಸ್ಕರ 400 ಕೋಟಿ ವಾಪಸ್ ತಗೊಂಡ್ರು. ಯಾವಾಗ ಗೊತ್ತಾ? 2009 ಅಲ್ಲಿ. ಇದು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ನಾವು 2010 ನಲ್ಲಿ ಮಾಡಬೇಕು ಅಂತಿದ್ದ ಒಂದು 6 ತಿಂಗಳ ಹಿಂದೆ ಆದಂತದ್ದು ಅವ್ರು ವಾಪಸ್ ತಗೊಂಡಿದ್ದು. ಅವಾಗ ಏನಾಯ್ತು ಅಂದ್ರೆ ಮಾಧ್ಯಮಗಳು ಅವತ್ತು ಹೇಳಿದ್ರು, ನೋಡಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಆಗೋ ಟೈಮಲ್ಲಿ ಈ ತರ ಒಂದು ಟೌನ್ಶಿಪ್ ನ ವಾಪಸ್ ತಗೊಳ್ತಿದ್ರೆ ಹಣ ಅನ್ನೋದು ಬ್ಯಾಡ್ ಇಮೇಜ್ ಬರುತ್ತೆ ಅಂತ ವರದಿ ಆಗಿತ್ತು ಅವತ್ತು. ಆಯ್ತಾ? ಅದೇ ಟೈಮಲ್ಲಿ ಇನ್ನೊಂದು ಹೇಳ್ತೀನಿ ನಾನು,
ಇನ್ನೊಂದು ಹೇಳ್ತೀನಿ, 2009 ರಾಮನಗರದ ಬಳಿ ಇನ್ನೊಂದು ಇನ್ಸ್ಟಿಟ್ಯೂಷನಲ್ ಏರಿಯಾ ಟೌನ್ಶಿಪ್ ಅಂತ ಇತ್ತು, 1920 ಎಕರೆ ಆಯ್ತಾ. ಅದನ್ನೂ ಕೂಡ ನಾವು ರೈತರ ವಿರೋಧ ಬಂತು ಅಂತ ಇಮಿಡಿಯೇಟ್ ಆಗಿ ಸ್ಕ್ರಾಪ್ ಮಾಡಿದ್ವಿ, ಪ್ರೋಗ್ರಾಮ್ ನಾವು ಮಾಡಲಿಲ್ಲ. ಅದಾದ ನಂತರ ಬಿಡದಿಗೆ ಬಂದಿದ್ದು. ಅದಾದ ಮೇಲೆ ಏನೇನ್ ಪ್ರೊಸೀಜರ್ ನಡೆದ್ರೂ ಕೂಡ ನಿಮಗೆ 2013 ಇಂದ 23 ವರೆಗೂ 10 ಇಯರ್ಸ್ ಒಳಗಡೆ ಇದ್ರ ಮುಂದೆ ಏನು ನೋಡಿ. ಕೆಲವು ಸಲ ಯೋಜನೆ ಮಾಡಿದ್ವಿ ಅನ್ನೋದು ಹೆಮ್ಮೆ, ಇನ್ನು ಕೆಲವು ಸಲ ಯೋಜನೆ ಮಾಡಲಿಲ್ಲ ಅನ್ನೋದು ಹೆಮ್ಮೆ. ಶಿವಕುಮಾರ್ ಅವರಿದ್ದಾರೆ, ಒಂದು ರಿಯಾಕ್ಷನ್ 30 ಸೆಕೆಂಡ್ಸ್ ಮುಗಿಸ್ಬಿಡ್ತೀನಿ. ಆಯ್ತಪ್ಪ, ಹಿಂದೆ ಆಯ್ತು, ಕುಮಾರಸ್ವಾಮಿ ಮೇಲೆ ನೀವು ಬ್ಲೇಮ್ ಮಾಡ್ತೀರಾ, ಯಡಿಯೂರಪ್ಪನವ್ರ ಮೇಲೆ ಬ್ಲೇಮ್ ಮಾಡ್ತೀರಾ, ಶೆಟ್ಟರ್ ಮೇಲೆ ಬ್ಲೇಮ್ ಮಾಡ್ತೀರಾ, ಎಲ್ಲರ ಮೇಲೂ ಬ್ಲೇಮ್ ಮಾಡ್ತೀರಲ್ಲ. ಇವತ್ತು ರೈತರೇ ಇಷ್ಟೊಂದು ವಿರೋಧ ಮಾಡ್ತಿರಲ್ಲ, ಪೊರಕೆ ತಗೊಂಡು ಒಡೆಯ ಸ್ಟೇಜಿಗೆ ಬಂದಿದಾರಲ್ಲ. ಡ್ರಾಪ್ ಮಾಡ್ರಿ ಪ್ರಾಜೆಕ್ಟ್ ನ, ಇವತ್ತು ಡ್ರಾಪ್ ಮಾಡ್ರಿ. ಯಾಕೆ ರಾಜಕೀಯ ಮಾಡ್ತೀರಲ್ಲ ನೀವು? ನಿಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅನ್ಕೊಂಡು ಅವ್ರ ಮೇಲೆ ಕೆಸರಾಟ ಮಾಡ್ಕೊಂಡು ಡ್ರಾಪ್ ಮಾಡಿ ಪ್ರಾಜೆಕ್ಟ್. ಶಿವಕುಮಾರ್ ಅವರೇ, ಒಂದು ಕಮಿಟಿ ರಚನೆ ಮಾಡ್ತಾರೆ, ಕಮಿಟಿ ಬರುತ್ತೆ ರೈತರ ಹತ್ರ, ಯಾರಿಗೆ ಕೊಡಕ್ಕೆ ಇಷ್ಟ ಇದೆ ಯಾರಿಗೆ ಕೊಡಕ್ಕೆ ಇಷ್ಟ ಇಲ್ಲ ಕೇಳ್ಕೊಂಡು ಗೌರ್ಮೆಂಟ್ಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ರು, ಯಾರಿಗೆ ಮನಸ್ಸಿದೆಯೋ ಆ ರೈತರ ಜಮೀನು ಮಾತ್ರ ತಗೊಳ್ತೀವಿ, ಉಳಿದವ್ರ ಜಮೀನು ಮುಟ್ಟೋದಕ್ಕೆ ಹೋಗೋದಿಲ್ಲ ಅಂತ. ಅಲ್ಲಿಗೆ ಬಗೆಹರಿಯುತ್ತೆ ಈ ಸಮಸ್ಯೆ? ಸರ್ ಹೇಳಿ ಸರ್. ನಿಮ್ಗೆ ಸರ್, ಇವಾಗ ಹಳ್ಳಿ ಜನಕ್ಕೆ ರೆಡ್ ಝೋನ್ ಅಂದ್ರೆ ಏನು ಅರ್ಧ ಜನಕ್ಕೆ ಗೊತ್ತಿಲ್ಲ ಸರ್. ಇಲ್ಲಿ ಮಾತಾಡ್ತಾ ಹೋಗಿ ನೀವು. ರೈತರು ಸರ್ ಇವಾಗ ಅಕ್ಕಪಕ್ಕ ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಸರ್. ರೈತರದ್ದು ಸಣ್ಣ ಬದುಕು ಮಾಡಕ್ಕೆ ವ್ಯವಸಾಯ ಮಾಡಕ್ ಆಗಲ್ಲ. ಮಾಡಿದ್ರೆ ದೊಡ್ಡದಾಗೆ ಮಾಡ್ಬೇಕು ಸರ್. ಇವಾಗ ಸಣ್ಣದಾಗಿ ಮಾಡಿದ್ರೆ ವ್ಯವಸಾಯ ಲಾಭ ಸಿಗಲ್ಲ. ಅದು ಸರಿ ಶಿವಕುಮಾರ್ ಅವರೇ, ನಾವು ಸಣ್ಣದಾಗಿ ಆದ್ರೂ ನಾವು 10 ಗುಂಟೆ 20 ಗುಂಟೆಲ್ಲಾದ್ರೂ ನಾವು ಜೀವನ ಕಂಡ್ಕೊತೀವಪ್ಪ, ಜೀವನ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ರೈತರು ಇದಾರಲ್ಲ, ಅವ್ರ ಜಮೀನು ತಗೊಳ್ಳದೆ ಇದ್ರೆ ಮುಗೀತು ಸರ್. ಅದು ಸರ್ಕಾರಕ್ಕೆ, ಅದು ಸರ್ಕಾರದ ನಿಯಮ ಏನಾಯ್ತು ಅದು ಮಾಡ್ಲೇಬೇಕಲ್ಲ ಸರ್. ಆ ತರ ನಮ್ಗೆ ಗೊತ್ತಿಲ್ಲ. ನಾವು ಒಬ್ರು ರೈತರು, ನಾವು ವ್ಯವಸಾಯಿ ಮಾಡಿ ನಾವು 100 kg ಬೆಳೆದಿದ್ವಿ, 100 ಟನ್ ಬಾಳೆಕಾಯಿ ಬೆಳೆದಿದ್ದೀನಿ ಸರ್. ಈ ವರ್ಷ ಬೆಳೆದಿರೋದು 7 ರೂಪಾಯಿ ರೈಟ್ ಆಯ್ತು. ನಮ್ದು ಲೇಬರ್ ಸಿಗಲ್ಲ, ಎಲ್ಲ ಪ್ರಾಬ್ಲಮ್ ಇದೆ. ಇವಾಗ ಪ್ರಾಬ್ಲಮ್ ಇರೋ ನೀವು ಜಮೀನು ಕೊಡಿ, ಕಂಪನ್ಸೇಷನ್ ತಗೊಳ್ಳಿ, ಅದು ನಿನ್ನೆಲ್ಲೋ ಇನ್ವೆಸ್ಟ್ ಮಾಡ್ಕೊಳ್ಳಿ. ರೈತರು ಜಮೀನು ಕೊಡೋದಿಲ್ಲ ಅಂತಾರಲ್ಲ, ಅವ್ರ ಜಮೀನು ಮುಟ್ಟದೇ ಇದ್ರೆ ಮುಗೀತು ಸರ್. ಅದಕ್ಕೆ ಉತ್ತರ ಏನ್ ಗೊತ್ತಾ ಸರ್? ಇವಾಗ ಜಮೀನು ನಾವು ಕೊಡ್ಬೋದು. ರೆಡ್ ಝೋನ್ ಇಂದ ಎಷ್ಟು ತೊಂದರೆ ಇದೆ ಗೊತ್ತಾ ಸರ್? ನಾವು ಕಷ್ಟಕ್ಕೆ 10 ಗುಂಟೆ ಮಾರಕ್ ಹೋದ್ರು ರೈಟ್ 25,000 50,000 1 ಲಕ್ಷದ ಒಳಗಡೆ ಕೇಳ್ತಾರೆ ಸರ್. ಇದು ಅಭಿವೃದ್ಧಿ ಮಾಡ್ತಾ ಇದಾರಲ್ಲ. ಇವಾಗ ನಾವು ಪಾಲ್ದಾರಿಕೆ ತಗೊಂಡ್ರೆ ನಮ್ಗೆ ಕೋಟಿಗಟ್ಟಲೆ ಲಾಭ ಸಿಗುತ್ತಲ್ಲ ಸರ್. ಅದು ಸರ್ಕಾರ ಎಲ್ಲ ಸರಿ ಮಾಡ್ತಾರೆ. ಹೇಳ್ತಾ ಇರೋ ಶಿವಕುಮಾರ್ ಅವರೇ, ನೀವು ಕೋಟಿಗಟ್ಟಲೆ ಲಾಭದ ನಿರೀಕ್ಷೆಯಲ್ಲಿದ್ದೀರಿ, ನೀವು ತಗೊಳ್ಳಿ, ಬೇಡ ಅಂತ ಅವರೆಲ್ಲ ಅಂದಿದ್ದಾರೆ. ನೀವು ಮನಸ್ಸಿರೋರು ಕೊಡಿ ಅಂತಾರ ಅವರು. ಸರ್ ಇವಾಗ ಜೆಎಂಸಿ ಮಾಡ್ಸಕ್ಕೆ ಇವಾಗ ಹೇಳ್ತಾ ಇದಾರಲ್ಲ ಸರ್. ಜೆಎಂಸಿ ಮಾಡ್ಸಕ್ಕೆ ಯಾರು ಒಪ್ಪಿಗೆ ಇದೆ ಅವ್ರು ಜೆಎಂಸಿ ಮಾಡಿಸಿ ಅಂತಾರೆ. ಇವರು ಉದ್ಯೋಗ ಕೊಡಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ, ಅದನ್ನ ಅವ್ರು ಕೋಟ್ ಮಾಡ್ತಾ ಇರೋದು. ಸರ್ ಆ ಒಂದು ಕ್ಲಾಸು ಎಲ್ಲಾ ಅಕ್ವಿಷನ್ ಇರುತ್ತೆ. ಆ ಕ್ಲಾಸ್ ಎಲ್ಲಾ ಅಕ್ವಿಷನ್ ಇರುತ್ತೆ. ಕಣ್ಣೂರ್ ಸ್ವತಂತ್ರ ಅಷ್ಟೇ ಅದು. ಹೌದು, ಏರ್ಪೋರ್ಟ್ ನಲ್ಲಿ ನೋಡಿದೀವಿ ಸರ್. ಏರ್ಪೋರ್ಟ್ ನಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಹೆಂಗ್ ನೋಡ್ತೀರಿ ನೀವು ಪ್ರಶಾಂತ್? ಒಂದ್ ಹೆಜ್ಜೆ ಹಿಂದೆ ಇಟ್ಟಂಗೂ ಇತ್ತು, ಒಂದ್ ಹೆಜ್ಜೆ ಮುಂದೆ ಇಟ್ಟಂಗೂ ಇಲ್ಲ. ಅಜಿತ್ ನೋಡಿ, ನಿನ್ನೆ ದೇವೇಗೌಡರ ಪ್ರವೇಶ ಆದ ಮೇಲೆ ನಿಶ್ಚಿತವಾಗಿ ಒಂದು ಒಕ್ಕಲಿಗರ ಭಾಗದಲ್ಲಿ ಒಂದು ರೀತಿಯ ಸಂಚಲನ. ಯಾಕಂದರೆ ದೇವೇಗೌಡರು ಬಂದು ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಹೋರಾಟ ಮಾಡೋದು ಅಂತಂದರೆ ಅದು ಬೇರೆ ರೀತಿಯ ಪೊಲಿಟಿಕಲ್ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ನನಗನ್ಸುತ್ತೆ ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಯುದ್ಧ ಭೂಮಿಗೆ ಇಳಿದಂಗಿತ್ತು. ಯಾಕಂದರೆ ಕೈಗಾರಿಕಾ ಸಚಿವರು ಮಾತಾಡ್ತಾ ಇಲ್ಲ, ನನಗೆ ಆಶ್ಚರ್ಯ ಆಗಿತ್ತು. ಎಂ ಬಿ ಪಾಟೀಲರು ಒಂದು ಅಕ್ಷರ ಮಾತಾಡ್ತಾ ಇಲ್ಲ, ಕಂದಾಯ ಸಚಿವರು ಜಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ನ ಉಳಿದವರು ಮಾತಾಡ್ತಾ ಇಲ್ಲ. ಕೇವಲ ಬಾಲಕೃಷ್ಣ ಮತ್ತು ಡಿ ಕೆ ಶಿವಕುಮಾರ್ ಮಾತ್ರ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಡತಕ್ಕಂಥ ಪ್ರಯತ್ನ. ಹೀಗಾಗಿ ಮುಖ್ಯಮಂತ್ರಿಗಳೇ ಇವತ್ತು ಸ್ವತಃ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಾಯ್ತು. ನನಗನ್ಸುತ್ತೆ ಇವತ್ತಿನ ನೋಟಿಫಿಕೇಷನ್ ಆರ್ಡರ್ ಆ್ಯಸ್ ವೆಲ್ ಆ್ಯಸ್ ಈ ಸಮಿತಿ ಏನಿದೆ, ಸಮಿತಿ ಮುಖ್ಯವಾಗಿ ದೇವೇಗೌಡರು ಬಂದು ಪ್ರತಿಭಟನೆ ಕೂತ್ಕೊಳ್ಳೋ ಸನ್ನಿವೇಶ ಸೃಷ್ಟಿ ಆಗಬಾರ್ದು, ಅದನ್ನು ಅವಾಯ್ಡ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ಸಮಿತಿ ಸೃಷ್ಟಿ ಆಗ್ತದೆ. ಇದು ಯಾವಾಗ ಹೆಂಗಿರುತ್ತೆ ಸಮಿತಿಯ ಸ್ವರೂಪ? ಆ್ಯಕ್ಚುಲಿ ನನಗೆ ಒಂದು ಅರ್ಥ ಆಗದ ವಿಷಯ ಅಂತಂದರೆ, ನೀವು ಇವತ್ತು ನೋಟಿಫಿಕೇಶನ್ ಮಾಡಿ ನಾಳೆ ನಾಡದಿಂದ ಕಂಪೆನ್ಸೇಷನ್ ಕೊಡ್ತಾ, ನೀವು ಕಂಪೆನ್ಸೇಷನ್ ರೈತರು ಬಂದರೆ ಡಿಸೈಡ್ ಆಗದೆ ಇನ್ನೊಂದು 2 ತಿಂಗಳಾದ್ಮೇಲೆ ನೀವು ಕಮಿಟಿ ಏನು ಮಾಡುತ್ತೆ ಅಂತಕ್ಕಂಥದ್ದು, ಅದು ಪೊಲಿಟಿಕಲ್ ಕಾರಣದಿಂದ ರಚನೆ ಆಗಿರ್ತಕ್ಕಂಥ ಕಮಿಟಿ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.